ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಹನುಮಾಪುರ ಗ್ರಾಮದ ವಡಸಲಮ್ಮ ದೇವಿಯ ಜಾತ್ರಾ ಮಹೋತ್ಸವವನ್ನು ದೇವಾಲಯದ ಪ್ರಧಾನ ಅರ್ಚಕರಾದ ರಾಜಣ್ಣರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯದ ನಾನಾ ಭಾಗಗಳಿಂದ ಬಂದಂಥ ಭಕ್ತರುಗಳು ಹಾಗೂ ಹನುಮಾಪುರ ಗ್ರಾಮದ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ವಡಸಲಮ್ಮ ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಸಂಭ್ರಮಿಸಿದರು. ಎಲ್ಲರಿಗೂ ನಮಸ್ಕಾರ. ಕನ್ನಡ ನಾಡಿನ ಚಾರಿತ್ರಿಕ, ಧಾರ್ಮಿಕ, ಸಾಹಿತ್ಯಿಕ ಕೃತಿಗಳಿಗೆ ಶ್ರಮಜೀವಿಗಳಾದಂಥ ಬೋವಿ ಸಮುದಾಯದ ಕೊಡುಗೆ ಅನನ್ಯವಾದದ್ದು. ಕಗ್ಗಲ್ಲುಗಳನ್ನು ಕಡಿದು ಅರಮನೆ, ಗುರುಮನೆ, ಸೆರೆಮನೆ, ಮಂದಿರಗಳನ್ನು ನಿರ್ಮಾಣ ಮಾಡಿದಂಥ ಈ ಸಮುದಾಯ ಮಾಗಡಿ ತಾಲೂಕಿನ ಹನುಮಾಪುರದಲ್ಲಿ ಇವತ್ತು ವಡಸಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಈ ಜಾತ್ರಾ ಮಹೋತ್ಸವದ ಸಾಂಸ್ಕೃತಿಕ, ಧಾರ್ಮಿಕ, ಜನಪದೀಯ ಹಿನ್ನೆಲೆಯನ್ನು, ಕುಲಮೂಲಗಳನ್ನು ದಯವಿಟ್ಟು ಹಂಚಿಕೊಡ್ಬೇಕಂತ ಕೇಳ್ತೇನೆ. ಮಾಗಡಿ ತಾಲೂಕು ರಾಮನಗರ ಜಿಲ್ಲೆಯಲ್ಲಿ ಶತಮಾನಗಳಿಂದ ವಡಸಲಮ್ಮ ದೇವಿ ಹಾಗೂ ಚಿಕ್ಕಮ್ಮ ದೇವಿ ಹಾಗೂ ಈರಣ್ಣ ಹಾಗೂ ಕೊಲ್ಲಾಪುರದಮ್ಮ ದೇವಿ ಈ 4 ದೇವಾನುದೇವತೆಗಳು ಇಲ್ಲಿ ನೆಲೆಸಿದ್ದು ಬಂಡಿ ಅಣ್ಣ ತಮ್ಮಂದಿರು ಹಾಗೂ ಹನುಮಾಪುರ ಗ್ರಾಮಸ್ಥರು ಒಟ್ಟುಗೂಡಿ ಕಾರ್ಯಕ್ರಮ ನಡೆಸುತ್ತಾ ಬಂದಿದ್ದಾರೆ. ಹಾಗೂ ಈ ಹಬ್ಬ ಬಹಳ ವಿಶೇಷವಾದದ್ದು. ಹಿಂದೆ ಮಾಗಡಿ ತಾಲೂಕಿನಲ್ಲಿ ಕೆಲವೇ ಒಂದು ಅದ್ದೂರಿ ಜಾತ್ರೆಗಳು ನಡೀತಿದ್ವು. ಅಂಥದ್ರಲ್ಲಿ ವಡಸಲಮ್ಮ ದೇವಿಯ ಜಾತ್ರೆನೂ ಕೂಡ ಒಂದಾಗಿದೆ ಅಂತ ಹೇಳೋಕ್ಕೆ ನಾವು ಭಾಳ ಖುಷಿ ಪಡ್ತೀವಿ. ಹಾಗೆ ಇಲ್ಲಿಯ ತಾಯಿ ಕೂಡ ಅಷ್ಟೇ ಶಕ್ತಿಯನ್ನು ಹೊಂದಿದ್ದಾಳೆ. ಈ ತಾಯಿಗೆ ರಾಜ್ಯಾದ್ಯಂತ ಸುಮಾರು ಮೈಸೂರು, ಬೇಲೂರು, ಬೆಂಗಳೂರು, ಮಾಗಡಿ
ಮತ್ತು ಶಿವಮೊಗ್ಗ ದಾವಣಗೆರೆಗೆ ಇಡೀ ರಾಜ್ಯದ ಜನತೆ ಹೇಳ್ರಿ. ಇಡೀ ರಾಜ್ಯದಲ್ಲೂ ಕೂಡ ಈ ದೇವಿಗೆ ಅಣ್ಣ ತಮ್ಮಂದಿರು ಭಕ್ತಾದಿಗಳಿದ್ದಾರೆ. ಸೊ ಪ್ರತಿ ವರ್ಷವೂ ಕೂಡ ಇದೇ ರೀತಿ ಅದ್ದೂರಿಯಿಂದ ಜಾತ್ರೆ ನಡೆಸ್ತಾ ಬಂದಿದ್ದು ದೇವಿಯ ಮಹಾತ್ಮೆ ಕೂಡ ಎಲ್ಲ ಕಡೆ ಪ್ರಸಾರವಾಗ್ತಿದೆ. ಹಾಗಾಗಿ ನಮಗೆ ಈ ದೇವಿಯ ಉತ್ಸವವನ್ನು ಮಾಡೋಕ್ಕೆ ಆ ದೇವಿನೇ ಆದಷ್ಟು ಶಕ್ತಿ ಎಲ್ಲರಿಗೂ ಕೂಡ ಪ್ರತಿ ವರ್ಷವೂ ಕೊಡ್ತಾ ಇದ್ದಾಳೆ. ಹಾಗೆ ಈ ಜನಸಾಗರ ಕೂಡ ಹರಿದು ಬರ್ತಾ ಇದೆ. ಇಲ್ಲಿ ಧಾರ್ಮಿಕ ಒಂದು ಚಿಂತನೆಗಳ ಜೊತೆಗೆ ಒಂದು ಸಮಾಜದ ಒಡನಾಟ ಬಾಂಧವ್ಯಗಳು ಇಲ್ಲಿ ಬೆರೀತಾ ಇದೆ. ಅದಕ್ಕೆ ನಮಗೆ ಖುಷಿ ಪಡ್ತಾ ಇದ್ದೀವಿ ಎಲ್ಲ ನಮ್ಮ ಗ್ರಾಮಸ್ಥರು ಮತ್ತು ಬಡ್ಡಿ ಅಣ್ಣ ತಮ್ಮದಿರು. ಭಾಳ ಸಂತೋಷವಾಗ್ತಿದೆ. ಇವತ್ತು ಕೂಡ ತಾವು ಮಾಧ್ಯಮದವ್ರು ಬಂದು ಏನು ಈ ದೇವಿಯ ಒಂದು ಪ್ರಚಾರ ಮಾಡ್ತಾ ಇದ್ದೀರಾ, ಭಾಳ ಖುಷಿ ಆಗ್ತಾ ಇದೆ. ನಿಮಗೂ ಕೂಡ ಧನ್ಯವಾದ ಹೇಳೋಕ್ಕೆ ಗ್ರಾಮಸ್ಥರ ಪರವಾಗಿ. ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಇಲ್ಲಿ ಪ್ರತಿ ವರ್ಷವೂ ಕೂಡ 2 ದಿನ 3 ದಿನ ಒಟ್ಟು 3 ದಿನ ಕಾರ್ಯಕ್ರಮಗಳು ನಡೆಸ್ತೀವಿ. ಮೊದಲನೇ ದಿನ ಒಂದು ಪ್ರತಿಷ್ಠಾಪನೆ, ದೇವಿಯ ಪ್ರತಿಷ್ಠಾಪನೆ ಮತ್ತು ಒಳಗೆ ಹೋಗಿ ಬರುವುದು. 2ನೇ ದಿನ ಒಳಗೆ ಹೋಗಿ ಬರುವುದು, ಪೂಜಾ ಕುಣಿತ ಮತ್ತು ಇವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಸ್ತೀವಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳ ನಂತರ 3ನೇ ದಿನ ಅಗ್ನಿಕೊಂಡ ಇರುತ್ತೆ. ಅಗ್ನಿಕೊಂಡದ ನಂತರ ಇಲ್ಲಿ ಈ ಅನ್ನದಾನ ಪ್ರಸಾಹ ಮತ್ತು ಆರತಿ, ಮುಖ್ಯವಾಗಿ ಆರತಿ ವಿಶೇಷವಾಗಿ ಭಾಳ ಚೆನ್ನಾಗಿ ಮಾಡ್ತಾರೆ. ಆರತಿ ನೋಡೋಕ್ಕೆ ಭಾಳ ಕಣ್ತುಂಬಿ ಬರುತ್ತೆ, ಅಷ್ಟು ತುಂಬ ಚೆನ್ನಾಗಿರುತ್ತೆ. ಹಾಗೆ ಕಾರ್ಯಕ್ರಮ ನಡೆಸ್ತಾ ಇರೋದು ನಮಗೆ ಭಾಳ ಖುಷಿ ವಿಚಾರ. ಬರ್ತಾ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಇದನ್ನ ಒಂದು ಆಧುನಿಕ ಯುಗದಲ್ಲೂ ಕೂಡ ಇಷ್ಟು ಧಾರ್ಮಿಕವಾಗಿ ಜನಗಳು ಅದನ್ನು ನಂಬ್ತಾರೆ ಅಂತಂದರೆ ದೇವಿಯ ಮಹಾತ್ಮೆ ನಮಗೇನೆ ಆಶ್ಚರ್ಯ ಆಗ್ತಾ ಇದೆ ಅಂತ ಹೇಳೋಕ್ಕೆ ಇಷ್ಟ ಆಗುತ್ತೆ ಸರ್. ಇದೇ ಗ್ರಾಮದಲ್ಲಿ ಜನಿಸಿದಂಥ ಮಹಾನ್ ಶಿಲ್ಪಿ ಮುನಿಯಾ ಬೋವಿ 1712ರಲ್ಲಿ ಮುಮ್ಮಡಿ ಕೆಂಪೇಗೌಡರ ನೇತೃತ್ವದಲ್ಲಿ ಸೋಮೇಶ್ವರ ದೇಗುಲವನ್ನು ನಿರ್ಮಾಣ ಮಾಡಿದಂತೇಳಿ ಚಾರಿತ್ರಿಕ ದಾಖಲೆಗಳಿವೆ. ನಿರ್ಮಾತೃಗಳಾದಂಥ ಬೋವಿ ಸಮುದಾಯದವರು ತಮ್ಮ ಧಾರ್ಮಿಕ ಆಚರಣೆಗಳ ಜೊತೆಗೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು. ಎಲ್ಲರೂ ಸಂಘಟಿತರಾಗಿ ತಂದೆ ತಾಯಿಯ ಮಕ್ಕಳಂತೆ ಕುಲಮೂಲಗಳನ್ನು ಬಳಸಿಕೊಳ್ಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೀನಿ. ನಿರ್ಮಾತೃಗಳು ಶ್ರಮಜೀವಿಗಳು ಆದಂಥ ಬೋವಿ ಸಮುದಾಯದಲ್ಲಿ ಜನಿಸಿ ಸರ್ಕಾರದ ಉನ್ನತ ಹುದ್ದೆಯಲ್ಲಿದ್ದು ತಮ್ಮದೇ ಆದಂಥ ಸೇವೆಯನ್ನು ತೊಡಗಿಸಿಕೊಟ್ಟಿರ್ತಕ್ಕಂಥ ಶಿವರಾಮಣ್ಣವರು ವಡಸಲಮ್ಮ ದೇವಿಯ ಜಾತ್ರೆ ಬಗ್ಗೆ ಒಂದೆರಡು ಅನಿಸಿಕೆಯನ್ನು ಹಂಚಿಕೊಳ್ಬೇಕು. ನಾನು ಡಾಕ್ಟರ್ ಕೆ ಶಿವರಾಮಯ್ಯ ಅಂದ್ಬಿಟ್ಟು KDBನಲ್ಲಿ ಸಹಾಯಕ ಕಾರ್ಯದರ್ಶಿಯಾಗಿ 30 ವರ್ಷ ಸೇವೆ ಸಲ್ಲಿಸಿ ಮೊದಲಿಂದನೂ ನಮ್ಮ ಕುಟುಂಬದ ಆರಾಧ್ಯದ ದೇವತೆಯು ಲಕ್ಷ್ಮಿ. ನಾನು ಬೆಳಗಾವಿಯಲ್ಲಿ ಇದ್ರಿ ಶಿವಮೊಗ್ಗದಲ್ಲಿ ಇದ್ರೂ ಬಂದು ತಾಯಿಯ ಅನುಗ್ರಹ ಪಡೆದು ನಾನು ಹೋಗ್ತಾ ಇದ್ದೆ. ಅವಳ ಒಂದು ದಯೆ ಕೃಪೆಯಿಂದ ನಾನು ಇಷ್ಟು ಮಟ್ಟಕ್ಕೆ ಏರಿರೋದು. ನನಗೆ 5 ಡಾಕ್ಟರೇಟ್ ಇದ್ದೇವೆ, 165 ಪ್ರಶಸ್ತಿಗಳು ಬಂದಿದ್ದಾವೆ. ನಾನು ಬ್ಯಾಂಕಾಕಲ್ಲಿ ಹೋಗಿ ಭಾರತ್ ವಿಭೂಷಣ ಪ್ರಶಸ್ತಿ ತೊಗೊಂಬಂದಿನಿ. ಎಲ್ಲ ನಮ್ಮ ತಾಯಿಯ ಕೃಪೆ, ಎಲ್ಲ ನಮ್ಮ ಬೋವಿ ಅಣ್ಣ ತಮ್ಮದಿರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ಆದರೂ ಈ ಸರಿ ಒಂದು ಇದರಿಂದ ವಿಜೃಂಭಣೆಯಿಂದ ಮಾಡಬೇಕು, ದೇವಿ ಜಾತ್ರೆ ನೀನು ಬರಲೇಬೇಕು ಅಣ್ಣ ಅಂದ್ಬಿಟ್ಟು ನಮ್ಮ ರಾಜಣ್ಣ ಮತ್ತು ಇವರು ಮಾಸ್ಟ್ರು ಚಿನ್ನಪ್ಪನವರು ಎಲ್ಲ ಭಾಳ ಒತ್ತಾಯ ಮಾಡಿದಾಗ ಇದಕ್ಕೆ ಒಂದು ವಿಶೇಷವಾದ ಒಂದು ಇದರೊಳಗೆ ಒಂದು ಕೊಡುಗೆ ಕೊಟ್ಟು ಭಾಗವಹಿಸಬೇಕು ಅಂತ ನಾನು ಬಂದಿದ್ದೀನಿ. ನಮ್ಮ ರಾಜ್ಯದ ಜನತೆಗೆ ಒಳ್ಳೆ ಮಳೆ ಬೆಳೆ ಆಗಲಿ, ದೇವಿ ಕೃಪೆ ಈ ಥರ ಎಲ್ಲರಿಗೂ ಇರಲಿ. ನಮ್ಮ ಬಂಡಿ ಅಣ್ಣ ತಮ್ಮದೇವರು ರಾಜ್ಯದಿಂದ ಎಲ್ಲ ಆಗಮಿಸಿದ್ದಾರೆ. ದಯವಿಟ್ಟು ಅವರೆಲ್ಲ ಅನ್ನ ಪ್ರಸಾದ ಸ್ವೀಕರಿಸ್ಕೊಂಡು ಹೋಗಬೇಕು. ಮಾಧ್ಯಮದವ್ರಿಗೆ ಒಂದು ಧನ್ಯವಾದಗಳು ಹೇಳ್ತೀವಿ ತಾವು ಬಂದಿದ್ದಕ್ಕೆ. ಥ್ಯಾಂಕ್ ಯು. ಶಿವರಾಮಣ್ಣ ಅವರಿಗೆ ಧನ್ಯವಾದಗಳು. ಜಗಜ್ಜನನಿ ವಡಸಲಮ್ಮ ದೇವಿ ಲೋಕ ಕಲ್ಯಾಣಕ್ಕಾಗಿ ಸರ್ವರಿಗೆ ಸದಾಶಯವನ್ನು ಮಾಡಲಿ, ಮಳೆ ಬೆಳೆ ಆಗಲಿ, ಎಲ್ಲರೂ ಸಂತೋಷವಾಗಿರಲಿ ಅಂತ ಹಾರೈಸಿದರು. ಧನ್ಯವಾದಗಳು. PCMSನ ಹಾಲಿ ಉಪಾಧ್ಯಕ್ಷರು ರಾಜಣ್ಣವರು ವಡಸಲಮ್ಮ ದೇವಿಯ ಬಗ್ಗೆ ಒಂದೆರಡು ಅನಿಸಿಕೆಯನ್ನು ಹಂಚಿಕೊಳ್ಬೇಕು. ಸರ್, ವಡಸಲಮ್ಮ ಅಂದರೆ ನಮ್ಮಲ್ಲಿ ಒರಿಸ್ಸಾ ಕಡೆಯಿಂದ ಕೆರೆ ಕಟ್ಟೆಗಳನ್ನು ಕಟ್ಟೋದಕ್ಕೆ ಅಂತ ಬಂದು ಒಂದು ಪಾಳ್ಯಗಳಲ್ಲಿ ಸೇರ್ಕೊಂಡಂಥದ್ದು ಅಂತ ನಮ್ಮ ಹಿರಿಯರು ನಮಗೆ ಒಂದು ಮೂಲವನ್ನು ತಿಳಿಸ್ಕೊಟ್ಟಿದ್ದಾರೆ. ನಾವು ವಡಸಲಮ್ಮ ಅಂದರೆ ಏನು ಅಂದರೆ ಒಡಿಯಲ್ಲಿ ಬಂದಂಥವಳು ಅಂತ ಹೇಳ್ತಾರೆ. ಹಾಗೆಯೇ ನಮ್ಮ ಹಿರಿಯರು ಏನು ಮಾರ್ಗದರ್ಶನ ಕೊಟ್ಟಿದ್ದಾರೋ ಅದೇ ರೀತಿ ಈಗ ಮುಂದುವರ್ಸ್ಕೊಂಡು ಇದು ಬಂಡಿ ಅಣ್ಣ ತಮ್ಮಂದಿರ ಒಂದು ಕುಲದೇವತೆ ಅಂತ ಹೇಳ್ತಾರೆ. ನಾವು ಅದೇ ರೀತಿ ಉರ್ಸ್ಕೊಂಡು ಎಲ್ಲರೂ ಕೂಡ ಎಲ್ಲ ಇಡೀ ಬೋವಿ ಸಮಾಜನೇ ಒಗ್ಗೂಡಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಒಂದು ಎಲ್ಲರನ್ನೂ ಒಗ್ಗಟ್ಟಿನಿಂದ ಕರ್ಕೊಂಡು ಹೋಗ್ಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ನಾವು ಜಾತ್ರೆ ಮಹೋತ್ಸವನ ಮಾಡ್ತಾ ಇದ್ದೀವಿ. ಆಮೇಲೆ ಇದೇ ರೀತಿ ಎಲ್ಲ ಗ್ರಾಮಸ್ಥರುಗಳು ನಮ್ಮ ಬಡ್ಡಿ ಅಣ್ಣ ತಮ್ಮದಿರು ಇದೇ ರೀತಿ ಎಲ್ಲರೂ ನಡ್ಕೊಂಡು ಹೋಗಲಿ, ಎಲ್ಲ ಒಗ್ಗೂಡಿ ಇನ್ನೂ ಕೆಲವರು ಬರದಂತೆ ದೂರ ಇರೋರು ಕೂಡ ನಮ್ಮ ಒಟ್ಟಿಗೆ ಸೇರಿ ಈ ಅಮ್ಮನ ವಿಜೃಂಭಣೆಯಿಂದ ಮುಂದುವರಿಸಲಿ ಅಂತ ಹೇಳ್ತಾ ನಮ್ಗೆ ಹೆಚ್ಚಿಗೆ ಏನು ಅಂತ ಭಾಷಣ ಮಾಡೋಂಥವ್ರನ್ನೆಲ್ಲ ನಾನು ಇಷ್ಟು ಸಾಕಾರ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ.
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.